ನಮಸ್ಕಾರ ಎಲ್ಲರಿಗೂ ಆಪ್ಷನೇಬಲ್ಸ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಸುಮುಖ್ ಅಂತ. ಸೊ ಇವತ್ತು ನಾವು ಓಪನ್ ಇಂಟ್ರೆಸ್ಟನ್ನು ಸೆನ್ಸಿಬಲ್ ಯೂಸ್ ಮಾಡಿ ಹೆಂಗೆ ನೋಡೋದು ಅನ್ನೋದನ್ನು ಕಲಿತೀವಿ. ಸೊ ಏನಕ್ಕೆ ಇವತ್ತು ಅಂದರೆ ಇವತ್ತು ಮಾರ್ಕೆಟ್ಸ್ ತುಂಬ ವೋಲೆಟೈಲ್ ಆಗಿತ್ತು. ಸೊ ಇವತ್ತಿನ ದಿವಸ ನಾವು ಬೇರೆ ಬೇರೆ ಪೊಸಿಷನಲ್ ಟ್ರೇಡು ಮತ್ತು ಇಂಟ್ರಾಡೇ ಟ್ರೇಡನ್ನು ಹೆಂಗೆ ತೊಗೋಬೋದು ಅನ್ನೋದನ್ನು ನೋಡೋಣ. ಸೊ ಮುಂದೆ ಹೋಗೋ ಮುಂಚೆ ಎರಡು ವಿಷಯಗಳನ್ನು ಹೇಳಬೇಕಾಗಿತ್ತು. ಒಂದು, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಸೆನ್ಸಿಬಲಿಂದಕ್ಕೆ ಲಿಂಕ್ ಇದೆ. ಸೊ ಸೆನ್ಸಿಬಲಲ್ಲಿ ನೀವು ಅಕಸ್ಮಾತ್ ಏನಾದ್ರು ಆಪ್ಷನೇಬಲ್ ರೆಫರಲ್ ಕೋಡ್ ಯೂಸ್ ಮಾಡಿ ತೊಗೊಂಡ್ರೆ ಆಲ್ಮೋಸ್ಟ್ ನಿಯರ್ಲಿ 50% ಅಷ್ಟು ನಿಮಗೆ ಆಫರ್ ಸಿಗುತ್ತೆ. ಆ್ಯಂಡ್ ಎರಡನೇದಾಗಿ ನೀವು ಅಕಸ್ಮಾತ್ ಏನಾದ್ರು ಬ್ರೋಕರ್ ಚೇಂಜ್ ಮಾಡಬೇಕು ಅಥವಾ ಹೊಸ ಬ್ರೋಕರ್ಗೆ ಯಾರು ಹುಡುಕ್ತಾ ಇದ್ದರೆ, ಸೊ ಫಸ್ಟಾಕ್ ಅಂತ ಬ್ರೋಕರ್ ಬಂದು, ಸೊ ಫಸ್ಟಾಕಲ್ಲಿ ನೀವು ಅಕೌಂಟ್ ಓಪನ್ ಮಾಡಿ ಆಪ್ಷನೇಬಲ್ಸನ್ನು ರೆಫರಲ್ ಕೋಡಾಗಿ ಯೂಸ್ ಮಾಡಿಕೊಂಡ್ರೆ ಸೊ ನಿಮಗೆ ಫಸ್ಟ್ 100 ಆರ್ಡರ್ಗಳು ಫ್ರೀಯಾಗಿ ಬರುತ್ತೆ. ಸೊ ಇದರಿಂದ ನಿಮಗೆ ಏನಪ್ಪ ಅಂದರೆ, ಒಂದು ನೀವೇನಾದ್ರು ಹೊಸ ಸ್ಟಾರ್ಟ್ ಮಾಡ್ತಾ ಇದ್ದರೆ ಅದಕ್ಕೆ ಯೂಸ್ ಮಾಡ್ಕೋಬೋದು ಫಸ್ಟ್ ಫ್ರೀ ಆರ್ಡರ್ಸನ್ನು. ಸೊ ಇದನ್ನು ಹೇಳ್ತಾ ನಾವು ಮುಂದಕ್ಕೆ ಹೋಗೋಣ. ಸೊ ನಿಮಗೆ ಈ ಕಂಟೆಂಟ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆದಷ್ಟು ಯಾರ್ಯಾರಿಗೆ ಕನ್ನಡದಲ್ಲಿ ಈ ಕಂಟೆಂಟ್ ಬೇಕು ಅನ್ಸತ್ತೋ ಅವ್ರಗಳಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಕ್ಕೆ ಹೋಗ್ತಾ ಇವಾಗ ಮಾರ್ಕೆಟಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರು ಅನ್ನೋದನ್ನು ಕಲಿಯೋಣ. ಸೊ ಪಾರ್ಟಿಸಿಪೆಂಟ್ಸ್ ಬಂದುಬಿಟ್ಟು ಮೊದಲನೇದಾಗಿ ರಿಟೇಲರ್ಸ್, ಎರಡನೇದಾಗಿ ಇನ್ಸ್ಟಿಟ್ಯೂಷನ್ಸ್ ಅಂತ. ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಏನು ಅಂತಂದರೆ, ರಿಟೇಲರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಇವರಿಬ್ಬರ ಮಧ್ಯ ಯಾರು ಜಾಸ್ತಿ ಪ್ರಾಫಿಟ್ ಮಾಡ್ತಾರೆ ಅಂತ. ಸೊ ಇವಾಗ ಮಾರ್ಕೆಟ್ ಪ್ಲೇಸಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ನೀವು ದುಡ್ಡು ಮಾಡ್ಕೊಂಡಿದ್ರೆ ಬೇರೆಯವ್ರು ಯಾರು ದುಡ್ಡು ಕಳ್ಕೊಂಡಿರ್ತಾರೆ, ಬೇರೆಯವ್ರು ಯಾರು ದುಡ್ಡು ಕಳ್ಕೊಂಡಿದ್ರೆ ನೀವು ದುಡ್ಡು ಮಾಡ್ಕೊಂಡಿರ್ತೀರ. ಸೊ ಈ ಥರ ನಾವು ಹಿಸ್ಟೋರಿಕಲ್ ಡೇಟಾ ಅಂದರೆ ಮುಂಚಿನ ಡೇಟಾ ತೆಗೆದು ನೋಡಿದಾಗ ರಿಟೇಲರ್ಸ್ 95% ಅಂದರೆ 95% ಅಷ್ಟು ಕಳ್ಕೊಂಡಿರ್ತಾರೆ. ಸೊ 95% ಅಷ್ಟು ರಿಟೇಲರ್ಸ್ ಕಳ್ಕೊಂಡಿದ್ರೆ ಯಾರು ದುಡ್ಡು ಮಾಡಿರ್ತಾರೆ? ಸೊ ದ ಅದರ್ ಹ್ಯಾಂಡ್ ದ ಇನ್ಸ್ಟಿಟ್ಯೂಷನ್ಸ್ ಯಾರಿರ್ತಾರೆ ಅವ್ರು ದುಡ್ಡು ಮಾಡ್ಕೊಂಡಿರ್ತಾರೆ. ಸೊ ಇವಾಗ ನಾವು ನೋಡ್ದಂಗೆ ರಿಟೇಲರ್ಸ್ 95% ಅಷ್ಟು ಕಳ್ಕೊತಾರೆ ಅಂತ ಅಂದಾಗ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಬಂದ್ಬಿಟ್ಟು ಜಾಸ್ತಿ ದುಡ್ಡು ಮಾಡಿರ್ತಾರೆ. ಸೊ ನಾವು ಯಾವಾಗ್ಲೂ ಒಂದು ಟ್ರೇಡನ್ನು ತೊಗೋಬೇಕು ಅಂತ ಯೋಚನೆ ಮಾಡಿದಾಗ ನಾವು ಅದನ್ನು ಇನ್ಸ್ಟಿಟ್ಯೂಷನ್ ಪಾಯಿಂಟ್ ಆಫ್ ವ್ಯೂ ಇಂದ ತೊಗೋಬೇಕು. ಏನಕ್ಕೆ ಅಂತಂದರೆ, ಅವ್ರುಗಳು ದುಡ್ಡು ಮಾಡ್ಕೋತಾ ಇದ್ದಾರೆ ಅನ್ಬೇಕಾದ್ರೆ ಅವರು ಆ ಟ್ರೇಡ್ ಎಂಟರ್ ಆಗೋ ಮುಂಚೆ ಏನು ಯೋಚನೆ ಮಾಡಿರ್ತಾರೆ ಅಥವಾ ಅದರಿಂದ ಏನು ಒಂದು ಲಾಜಿಕ್ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನಾವು ಈ ವಿಡಿಯೋಲಿ ಯಾವುದೇ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರು ಅದನ್ನು ನಾವು ಇನ್ಸ್ಟಿಟ್ಯೂಷನ್ ವ್ಯೂ ಇಂದ ಕನ್ಸಿಡರ್ ಮಾಡೋಣ, ರಿಟೇಲರ್ಸ್ ಕಡೆಯಿಂದ ಬೇಡ. ಸೊ ನಾವಿವಾಗ ನಿಫ್ಟಿ ಆಪ್ಷನ್ ಚೈನನ್ನು ನೋಡೋಣ. ಇಲ್ಲಿ ನಿಫ್ಟಿ ಆಪ್ಷನ್ ಚೈನಿಗೆ ಬಂದರೆ ನಮಗೆ ಈ ಕಡೆ OI ಅಂತ ಕಾಣಿಸ್ತಾ ಇದೆ. ಈ ಕಡೆ ಕಾಲ್ಸ್ ಅಂತ ಒಂದು ಕಾಲಮಲ್ಲಿ OI ಕಾಣಿಸ್ತಾ ಇದೆ, ಅದ್ರ ಜೊತೆಗೆ ಪುಟ್ಸ್ ಅನ್ನೋ ಕಾಲಮ್ ಕಡೆನೂ OI ಅಂತ ಕಾಣಿಸ್ತಾ ಇದೆ. ಸೊ OI ಅಂದರೆ ಏನು? ಇಲ್ಲಿ ನಾವು ಎಕ್ಸಾಂಪಲ್ ಅಂತ ತಗೊಂಡಾಗ 1,44,380 ಅಂತ ಇದೆ. ಸೊ 1,44,380 ಕಾಂಟ್ರಾಕ್ಟ್ಸ್ ಅಂದರೆ ಏನು? ಸೊ ಇದ್ರ ಅರ್ಥ ಏನು ಅಂತಂದರೆ, 1,40,40,000 ಕಾಂಟ್ರಾಕ್ಟ್ಗಳು ಓಪನ್ ಆಗಿದೆ ಅಂತ. ಹಾಗಂದ್ರೆ 1,40,40,000 ಓಪನ್ ಕಾಂಟ್ರಾಕ್ಟ್ಸಲ್ಲಿ ಲಾಂಗ್ ಪೊಸಿಷನ್ಸು ಇದ್ದಾವೆ, ಅದ್ರ ಜೊತೆಗೆ 1,40,40,000 ಶಾರ್ಟ್ ಪೊಸಿಷನ್ಸು ಇದ್ದಾವೆ. ಸೊ ಇದು ಯಾವುದು ಕ್ಲೋಸ್ ಆಗಿಲ್ಲ, ಇದನ್ನು ಕ್ಲೋಸ್ ಆಗಬೇಕಾಗಿದೆ ಆ್ಯಂಡ್ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಅಂತ ಅರ್ಥ. ನಾವಿದನ್ನು ಇವಾಗ ಇನ್ಸ್ಟಿಟ್ಯೂಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಣ. ಇವಾಗ ಮೊದಲನೇದಾಗಿ ನಾವೊಂದು ಅಸಂಪ್ಷನಿಗೆ ಬರೋಣ. ಏನು ಅಂದರೆ, ಇನ್ಸ್ಟಿಟ್ಯೂಷನ್ ಅವರೇ ಸೆಲ್ಲರ್ಗಳು ಅಂತ ಯೋಚನೆ ಮಾಡೋಣ. ಇವಾಗ ಇನ್ಸ್ಟಿಟ್ಯೂಷನ್ ಅವರು ಸೆಲ್ಲರ್ಸ್ ಆಗಿದ್ದರೆ ಏನಕ್ಕೆ ಅವರು 1.4 lakh ವರ್ತ್ ಆಫ್ ಕಾಂಟ್ರಾಕ್ಟ್ಸನ್ನು ಸೆಲ್ ಮಾಡಿದ್ದಾರೆ ಅಂತ. ಸೊ ಅವ್ರು ಇವಾಗ 1.4 lakh ಕಾಂಟ್ರಾಕ್ಟ್ಸ್ ಓಪನ್ ಇದೆ, ಅವ್ರು ಸೆಲ್ ಮಾಡ್ತಾ ಇದ್ದಾರೆ ಅಂತಂದರೆ ಏನು ಅರ್ಥ ಅಂದರೆ 18,000 ಮೇಲೆ ಮಾರ್ಕೆಟ್ಸ್ ಹೋಗಲ್ಲ ಅಂತ. ಸೊ ಅವ್ರು ಅದಕ್ಕೋಸ್ಕರನೇ 40 ರೂಪೀಸ್ ಪ್ರೀಮಿಯಂ ಕೊಟ್ಟು 18,000 ಸಿನ ಸೆಲ್ ಮಾಡಿರ್ತಾರೆ. ಅಕಸ್ಮಾತ್ 18,000 ಮೇಲ್ ಹೋಯ್ತು ಅಂತಂದರೆ ಅವಾಗ ಮಾರ್ಕೆಟ್ಸು ಈ ಪ್ರೀಮಿಯಂ ಕೊಟ್ಟಿರೋ ಬೆಲೆಗಿಂತ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅವರು ದುಡ್ಡು ಕಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ನಾವಿದ್ರಿಂದ ಏನು ನೋಡ್ಬೋದು ಅಂತಂದರೆ, ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸು 1.4 lakh ಕಾಂಟ್ರಾಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡಿದಾಗ ಅದೇನು ಹೇಳ್ತಾ ಇದೆ ಅಂತಂದರೆ, ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಒಂದು ಪಾಯಿಂಟಲ್ಲಿ ದೇ ಆರ್ ಟೆಲ್ಲಿಂಗ್ ಮಾರ್ಕೆಟ್ಸು 18,000 ಮೇಲ್ ಹೋಗಲ್ಲ. ಅಕಸ್ಮಾತ್ ಅದು ಹೋಗಿ 18,200 ಏನಾದ್ರು ಎಂಡ್ ಆಯಿತು ಅಂತಂದರೆ ಇದೇ ಪ್ರೀಮಿಯಂ 40 ರೂಪಾಯಿಗೆ ತೊಗೊಂಡಿರೋದು 200 ರೂಪಾಯಿ ಆಗುತ್ತೆ. ಸೊ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ಗೆ ಇಷ್ಟು ದೊಡ್ಡ ಲಾಸ್ ಬೇಕಾಗಿಲ್ಲ. 160 ರೂಪೀಸ್ ಕಳ್ಕೊಂಡು ಅವರು ಈ ಟ್ರೇಡನ್ನು ಹಿಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಇವಾಗ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸು ತುಂಬ ಜಾಸ್ತಿ ಕಾಲ್ ಆಪ್ಷನ್ಗಳನ್ನು ಸೆಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ಮಾರ್ಕೆಟ್ ಸೆಂಟಿಮೆಂಟ್ ಪ್ರಕಾರ ಬೇರಿಶ್ ವ್ಯೂ ಅಂತ ಬರುತ್ತೆ.
ಸೊ ಇದೊಂದು ನಾವು ತುಂಬ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು. ಏನು ಅಂತಂದರೆ ಇವಾಗ ಕಾಲ್ ಆಪ್ಷನ್ಗಳು ತುಂಬ ಸೆಲ್ ಆಗಿದೆ ಆ್ಯಂಡ್ ಮೇಜರ್ಲಿ ಅದರಲ್ಲಿ ಇನ್ಸ್ಟಿಟ್ಯೂಷನಲ್ ಅವ್ರದ್ದು ಮುಖ್ಯ ಪಾತ್ರ ಇದೆ ಅಂತಂದರೆ ಆವಾಗ ಸೆಂಟಿಮೆಂಟ್ ಬಂದ್ಬಿಟ್ಟು ಬೇರಿಶ್ ಆಗಿರುತ್ತೆ ಆ್ಯಂಡ್ ಮಾರ್ಕೆಟ್ಸ್ ಕೆಳಗೆ ಬೀಳೋ ಯೋಚನೆನ ಅವ್ರ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ಇವಾಗ ನೀವು ನನಗೆ ಕೇಳ್ಬೋದು ಏನಕ್ಕೆ ಇನ್ಸ್ಟಿಟ್ಯೂಷನಲ್ ಅವರು ಬೈ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅಂತ. ಇವಾಗ ನಾವು ಎರಡನೇ ಲೆಕ್ಕನ ಇವಾಗ ಇನ್ಸ್ಟಿಟ್ಯೂಷನ್ ಅವರು ಬೈಯರ್ಸ್ ಅಂತ ಯೋಚನೆ ಮಾಡೋಣ. ಇವಾಗ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸು 1.4 ಲ್ಯಾಕ್ ಕೊಟ್ಟು ಇವಾಗ ಈ ಪೊಸಿಷನ್ ಎಂಟರ್ ಆಗಿದ್ದಾರೆ ಅಂತಂದರೆ ಅವರು ಇಲ್ಲಿ ಗ್ಯಾಂಬ್ಲಿಂಗ್ ಅಂತೂ ಮಾಡೋಕ್ಕೆ ಬಂದಿಲ್ಲ. ಬಿಕಾಸ್ ಅವ್ರು ಅದನ್ನು ಖಂಡಿತವಾಗ್ಲೂ ಹೆಡ್ಜಾಗಿ ತೊಗೋತಾರೆ ಹೊರತು 40 ರೂಪಾಯಿನ 200 ರೂಪಾಯಿ ತನಕ ಅವ್ರು ಇಟ್ಕೊಳ್ಳೋ ಪೊಸಿಷನ್ಸ್ ಎಲ್ಲ ಇಟ್ಕೊಳ್ಳೋಕೆ ಹೋಗಲ್ಲ. ಸೊ ಇವಾಗ ಏನಕ್ಕೆ ಬೈ ಮಾಡ್ತಾ ಇದ್ದಾರೆ ಹೆಡ್ಜನ್ನು ಅಂತ ಕೇಳಿದ್ರೆ ನೀವು ಅದು ಬಂದ್ಬಿಟ್ಟು ಶಾರ್ಟ್ ಆನ್ ಫ್ಯೂಚರ್ಸ್ ಇದ್ದರೆ ಅವರು ಪೊಸಿಷನಲ್ಲಿ ಅವಾಗ ಅವರು ಬೈ ಮಾಡ್ತಾರೆ. ಯಾಕೆಂದರೆ ವೆನ್ ಯು ಆರ್ ಶಾರ್ಟ್, ನೀವು ಫ್ಯೂಚರ್ಸಲ್ಲಿ ಶಾರ್ಟ್ ಆಗಿದ್ದರೆ ನೀವು ಅದಕ್ಕೋಸ್ಕರ ನೀವು ಪೊಸಿಷನನ್ನು ಸೇಫ್ ಆಗಿ ಇಟ್ಕೊಳ್ಳೋಕ್ಕೋಸ್ಕರ ನೀವು ಆಬ್ವಿಯಸ್ಲಿ ಒಂದು ಬೈ ಮಾಡಿದ್ರೆ ಇಟ್ ವಿಲ್ ಆಬ್ವಿಯಸ್ಲಿ ಬಿ ಬೆಟರ್. ಅಂದರೆ ಯಾವಾಗ್ಲೂ ಇಫ್ ಯು ಹ್ಯಾವ್ ಅ ಶಾರ್ಟ್ ಪೊಸಿಷನ್ ಮಾರ್ಜಿನ್ ರಿಕ್ವೈರ್ಮೆಂಟ್ಗೋಸ್ಕರ ಆದರೂ ಅಥವಾ ನಿಮ್ಮ ಪೊಸಿಷನನ್ನು ನೀವು ಸೇಫಾಗಿ ಇಟ್ಕೊಳ್ಳೋಕ್ಕೋಸ್ಕರ ನೀವು ಬೈ ಮಾಡ್ತೀರಾ. ಸೊ ಯೂಶಲಿ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಬಂದುಬಿಟ್ಟು ಅವ್ರ ಪೊಸಿಷನಲ್ ಫ್ಯೂಚರ್ಸಲ್ಲಿ ಶಾರ್ಟ್ ಇದ್ದರೆ ಪೊಸಿಷನ್ನು ಅವ್ರು ಅದಕ್ಕೆ ಹೆಡ್ಜಾಗಿ ಕಾಲ್ ಆಪ್ಷನನ್ನು ಬೈ ಮಾಡ್ತಾರೆ. ಸೊ ಇವಾಗ ಶಾರ್ಟ್ ಪೊಸಿಷನ್ ಇನ್ ಫ್ಯೂಚರ್ ಅಂತ ಅಂದರೆ ಏನು ಪರ್ಸ್ಪೆಕ್ಟಿವ್ ಅಥವಾ ಏನು ವ್ಯೂ ಇದೆ ಮಾರ್ಕೆಟ್ದು ಅಂತ ಕೇಳಿದ್ರೆ ನೀವು ನನಗೆ ಆಬ್ವಿಯಸ್ಲಿ ಇದೂ ಬೇರಿಶ್ ಪಾಯಿಂಟ್ ಆಫ್ ವ್ಯೂ ಅಂತಲೇ ಹೇಳ್ತೀನಿ ನಾನು. ಏನಕ್ಕೆ ಅಂತಂದರೆ ವೆನ್ ಇನ್ಸ್ಟಿಟ್ಯೂಷನ್ಸ್ ಶಾರ್ಟ್ ದ ಫ್ಯೂಚರ್ಸ್ ಅವ್ರ ಪೊಸಿಷನ್ ಬಂದ್ಬಿಟ್ಟು ಫ್ಯೂಚರ್ ಪೊಸಿಷನ್ನೂ 18,000 ಮೇಲ್ ಹೋಗಲ್ಲ ಅಂತ ಅವರು ಬೆಟ್ ಮಾಡ್ತಾ ಇದ್ದಾರೆ. ಸೊ ಅವರು ಆ ಥರ ಬೆಟ್ ಮಾಡ್ಬೇಕಾದ್ರೆ ಅವರು ಅದನ್ನು ಅದಕ್ಕೆ ಹೆಡ್ಜಾಗಿ ಈ ಪೊಸಿಷನನ್ನು ತೊಗೋತಾ ಇದ್ದಾರೆ. ಸೊ ಈವನ್ ಇಫ್ ಯು ಸೆಲ್ ಅಥವಾ ನೀವು ಶಾರ್ಟ್ ಮಾಡಿದಿರೋ ಪೊಸಿಷನ್ನು ಅಥವಾ ಲಾಂಗಲ್ಲಿ ಇದ್ದೀರೋ ಪೊಸಿಷನ್ ಅಂತ ಇದ್ರೂ ದ ಮಾರ್ಕೆಟ್ ಸೆಂಟಿಮೆಂಟ್ ವಿಲ್ ರಿಮೈನ್ ಬೇರಿಶ್. ಅಂದರೆ ಮಾರ್ಕೆಟ್ ಸೆಂಟಿಮೆಂಟ್ ಬಂದ್ಬಿಟ್ಟು ಮಾರ್ಕೆಟ್ಸ್ ಕೆಳಗಡೆ ಬೀಳತ್ತೆ ಅಂತ ಒಂದು ಆಲೋಚನೆಯಲ್ಲಿದ್ದಾರೆ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬೋದು ನಾವು ಅಂತಂದರೆ ಇವಾಗ ಕಾಲ್ ಆಪ್ಷನ್ಸ್ ತುಂಬ ಜಾಸ್ತಿ ಇದೆ ಅಂತಂದರೆ ಆವಾಗ ಬೇರಿಶ್ ಪಾಯಿಂಟ್ ಆಫ್ ವ್ಯೂ ತುಂಬ ಜಾಸ್ತಿ ಜನ ತೊಗೊಂಡಿದ್ದಾರೆ ಅಂತ ಅರ್ಥ. ಸೊ ಏನಕ್ಕೆ ಬೇರಿಶ್ ಪಾಯಿಂಟ್ ಆಫ್ ವ್ಯೂ ಅಂತ ಕೇಳ್ಬೋದು ಅಂದರೆ ಇವಾಗ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಸೆಲ್ ಮಾಡಿದ್ದಾರೆ ಒಂದು ಪಾಯಿಂಟಲ್ಲಿ ಅಂತಂದರೆ ಅವಾಗ ಅವರು ಆ ಪೊಸಿಷನ್ಗಿಂತ ಮೇಲ್ ಮಾರ್ಕೆಟ್ಸ್ ಹೋಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಅವರು ಬೈ ಮಾಡಿದ್ದಾರೆ ಅಂತಂದರೆ ಅವಾಗ ಅವರು ಈಕ್ವಿಟಿ ಶಾರ್ಟ್ ಅಥವಾ ಫ್ಯೂಚರ್ ಶಾರ್ಟ್ ಆಗಿರ್ತಾರೆ. ಸೊ ಅದಕ್ಕೆ ಹೆಡ್ಜಾಗಿ ಈ ಪೊಸಿಷನನ್ನು ತೊಗೊಂಡಿರ್ತಾರೆ. ಸೊ ಇದೊಂದನ್ನು ನಾವು ತುಂಬ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಆ್ಯಂಡ್ ಇದ್ರ ಜೊತೆಗೆ ಇವಾಗ ಅಕಸ್ಮಾತ್ ಪುಟ್ ಓಯ್ ತುಂಬ ಜಾಸ್ತಿ ಇದೆ ಅಂತಂದರೆ ಅವಾಗ ಮಾರ್ಕೆಟ್ ಸೆಂಟಿಮೆಂಟ್ ಬಂದ್ಬಿಟ್ಟು ಬುಲ್ಲಿಶ್ ವ್ಯೂ ಇದೆ ಅಂದ್ಬಿಟ್ಟು ಅಂತ. ಏನಕ್ಕೆ ಬುಲ್ಲಿಶ್ ವ್ಯೂ ಇದೆ ಅಂತ ನಾವೊಂದು ಎಕ್ಸ್ಪ್ಲನೇಷನ್ ನೋಡೋಣ ಇಲ್ಲಿ. ಇವಾಗ ಬುಲ್ಲಿಶ್ ವ್ಯೂ ಇಟ್ಕೊಂಡು ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸು ಪುಟ್ ಆಪ್ಷನನ್ನು ಸೆಲ್ ಮಾಡಿದ್ದಾರೆ ಅಂತಂದರೆ ಅವಾಗ ಏನು ಅರ್ಥ ಅಂತಂದರೆ ಅವರು ತೊಗೊಂಡಿರೋ ಪೊಸಿಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾರ್ಕೆಟ್ಸ್ ಕೆಳಗಡೆ ಬರಲ್ಲ ಅಂತ. ಸೊ ಅವಾಗ ಅವರು ಸೆಲ್ ಮಾಡ್ತಾರೆ ಪೊಸಿಷನನ್ನು. ಇವಾಗ ಅದೇನೇ ಅವ್ರೇನಾದ್ರು ಅಕಸ್ಮಾತ್ ಪುಟ್ ಆಪ್ಷನನ್ನು ಬೈ ಮಾಡಿದ್ದಾರೆ ಅಂತಂದರೆ ಅವಾಗ ಅವರು ಫ್ಯೂಚರ್ಸಲ್ಲಿ ಲಾಂಗ್ ಪೊಸಿಷನಲ್ಲಿದ್ದಾರೆ ಅಂತ. ಸೊ ಲಾಂಗ್ ಪೊಸಿಷನಲ್ಲಿದ್ದಾಗ ಅವ್ರು ಯೂಶಲಿ ಪುಟ್ ಆಪ್ಷನನ್ನು ಹೆಡ್ಜಾಗಿ ಯೂಸ್ ಮಾಡ್ತಾರೆ. ಸೊ ಅವಾಗ ಅದು ಬುಲಿಶ್ ಪಾಯಿಂಟ್ ಆಫ್ ವ್ಯೂ ಕೊಡುತ್ತೆ ಮತ್ತೆ ನಮಗೆ. ಇವಾಗ ಯಾವುದೇ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಆಗಲಿ ಅವರು ಬೈ ಮಾಡಬೇಕಾದ್ರೆ 50 ರೂಪಾಯಿಗೆ ಬೈ ಮಾಡಿ ಅದನ್ನು 200 ರೂಪಾಯಿಗೆ ಸೆಲ್ ಮಾಡಿಬಿಟ್ಟು ಅಷ್ಟು ದೊಡ್ಡ ಮಾರ್ಜಿನಲ್ಲಿ ಪ್ರಾಫಿಟ್ ಮಾಡಬೇಕು ಅಂತ ಯೋಚನೆ ಮಾಡಲ್ಲ. 99% ಆಫ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಈ ಥರ ಟ್ರೇಡ್ ತೊಗೊಳ್ಳಲ್ಲ. ಯಾಕಂದರೆ ಅವರಿಗೆ ಇದಕ್ಕಿಂತ ಚೆನ್ನಾಗಿರೋ ಟ್ರೇಡ್ ರ್ಯಾದರ್ ದ್ಯಾನ್ ಗ್ಯಾಂಬ್ಲಿಂಗ್ ಒಂದು ಪಾಯಿಂಟ್ ಆಫ್ ವ್ಯೂ ಒಂದು ಪರ್ಸ್ಪೆಕ್ಟಿವ್ ಇಂದ ಟ್ರೇಡ್ ಮಾಡೋದೇ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ನಾವು ಎರಡು ವಿಷಯನ ಕಲ್ತ್ಕೊಂಡ್ವಿ ಇಲ್ಲಿ. ಏನು ಅಂದರೆ ಕಾಲ್ ಓಯ್ ತುಂಬ ಜಾಸ್ತಿ ಇತ್ತು ಅಂದರೆ ಅದು ಬೇರಿಶ್ ಪರ್ಸ್ಪೆಕ್ಟಿವ್ ಅಂದ್ಬಿಟ್ಟು, ಪುಟ್ ಓಯ್ ತುಂಬ ಜಾಸ್ತಿ ಇತ್ತು ಅಂದರೆ ಅದು ಬುಲ್ಲಿಶ್ ಪರ್ಸ್ಪೆಕ್ಟಿವ್ ಅಂತ. ಸೊ ಇವಾಗ ನಾವು ಮತ್ತೆ NSE ಆಪ್ಷನ್ ಚೈನಿಗೆ ಬಂದರೆ ನಾವಿಲ್ಲಿ ಕೆಳಗಡೆ ಬಂದು ನೋಡಿದಾಗ OI ಸೈಡ್ ಕಾಲಲ್ಲಿ 13 ಲಕ್ಷ ಇದೆ, ಪುಟ್ ಸೈಡಲ್ಲಿ 6.5 ಲಕ್ಷ ಇದೆ. ಸೊ ನಾವು ಮುಂಚೆ ಏನು ಕಲ್ತ್ಕೊಂಡ್ವಿ ಅಂತಂದರೆ ಇವಾಗ ಹೈಯರ್ ಕಾಲ್ OI ಅಂದರೆ ಬೇರಿಶ್ ಪಾಯಿಂಟ್ ಇದೆ, ಆಮೇಲೆ ಹೈಯರ್ ಪುಟ್ OI ಇದೆ ಅಂದರೆ ಅದು ಬುಲ್ಲಿಶ್ ಪಾಯಿಂಟ್ ಇದೆ ಅಂದ್ಬಿಟ್ಟು ಅಂತ. ಇವೆರಡನ್ನು ನೋಡಿ ನೀವೇ ಹೇಳಿ ಏನು ಪಾಯಿಂಟ್ ಆಫ್ ವ್ಯೂ ಬರ್ತಾ ಇದೆ ಅಂದ್ಬಿಟ್ಟು ಅಂತ. ಸೊ ಇವಾಗ ನೀವೊಂದು ನಿಮಿಷ ತೊಗೊಂಡು ಯೋಚನೆ ಮಾಡಿ ಹೇಳಿದ್ರು ದ ಆನ್ಸರ್ ಇಸ್ ತುಂಬ ಈಸಿ. ಏನು ಅಂತಂದರೆ ಇದು ಬೇರಿಶ್ ಪರ್ಸ್ಪೆಕ್ಟಿವ್ ಇದೆ ಅಂದ್ಬಿಟ್ಟು ಅಂತ. ಯಾಕೆಂದರೆ ನಮ್ಮ ಹತ್ರ ಇವಾಗ ಇಲ್ಲಿ 13 ಲಕ್ಷ ಕಾಲ್ ಆಪ್ಷನ್ಸ್ ಇದೆ ಆ್ಯಂಡ್ 6.5 ಲಕ್ಷ ಪುಟ್ ಆಪ್ಷನ್ಸ್ ಇದೆ. ಇದರಿಂದ ನಮಗೆ ಏನು ಅರ್ಥ ಆಗ್ತಾ ಇದೆ ಅಂತಂದರೆ ಮಾರ್ಕೆಟ್ಸ್ ಬೇರಿಶ್ ವ್ಯೂ ಅಲ್ಲಿದೆ ಅಂದ್ಬಿಟ್ಟು ಅಂತ. ಮುಂದೆ ಹೋಗೋ ಮುಂಚೆ
ನಾವು ಇವಾಗ ಇನ್ನೊಂದು ವಿಷಯ ತಿಳ್ಕೊಬೇಕು. ಏನು ಅಂತಂದರೆ ನಾವು ಯಾವಾಗ್ಲೂ ಆಪ್ಷನ್ ಚೈನನ್ನೇ ಅಥವಾ ಓ ಐ ನೋಡಬೇಕಾದ್ರೆ ಯಾವಾಗ್ಲೂ ನಾವು ಅದನ್ನು ಸೆಲ್ಲರ್ ಪರ್ಸ್ಪೆಕ್ಟಿವಿಂದ ನೋಡ್ತೀವಿ. ಅಂದರೆ ನಾವು ಸೆಲ್ಲರ್ ಅಂತ ನಾವು ಅಂದ್ಕೊಂಡು ಅದನ್ನು ನಾವು ನೋಡೋಕೆ ಹೋಗಬೇಕಾಗತ್ತೆ. ಅದನ್ನು ಏನಕ್ಕೆ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಸೊ ಇಲ್ಲಿ ನಾವು ಓಪನ್ ಇಂಟ್ರೆಸ್ಟ್ ಅಂತ ನೋಡೋಕೆ ಬಂದಾಗ 18,500 ಕಾಲ್ ಆಪ್ಷನನ್ನು ನೋಡಿದ್ರೆ ಇಲ್ಲಿ ಅದು 87,855 ಇದೆ. ಸೊ ನಾವು ಇದನ್ನು ರೌಂಡ್ ಆಫ್ ಮಾಡಿಕೊಂಡು 90 ಅಂತ ತೊಗೊಂಡ್ರು 90K ಅಥವಾ 90,000 ಅಂತ ಇಟ್ಕೊಂಡ್ರು ಅದು ಪ್ರೈಸಿಂಗ್ ಬಂದುಬಿಟ್ಟು 6.25 ಇದೆ. ಸೊ ನಾವು ಇದನ್ನೂ ರೌಂಡ್ ಆಫ್ ಅಂತ ತೊಗೊಂಡ್ರೆ ₹6 ಅಂತ ತೊಗೋಬೋದು. ಸೊ ಇವಾಗ ನಾವು ಇದನ್ನು ಸೆಲ್ಲರ್ ಪರ್ಸ್ಪೆಕ್ಟಿವಿಂದ ಅಂತ ನೋಡಿದ್ರೆ ಇವಾಗ 18,500 ಸೀನ್ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಓ ಐ ಬಂದುಬಿಟ್ಟು 90,000 ಲಾಟ್ಸ್ ಇದೆ. ಸೊ 90,000 ಲಾಟ್ಸ್ ಅಂದರೆ 45 ಲಕ್ಷ ಆರ್ 45 ಲ್ಯಾಕ್ಸ್ ಕ್ವಾಂಟಿಟಿ ಅಂತ ಬರುತ್ತೆ. ಹೆಂಗೆ ಅಂತ ಕೇಳಿದ್ರೆ 90,000 ಲಾಟ್ಸ್ ಇಂಟು 1 ಲಾಟಿಗೆ 50 ಕ್ವಾಂಟಿಟಿ ಅಂತಾರೆ. ಸೊ 90,000 ಇಂಟು 50 ಈಸ್ 45 ಲ್ಯಾಕ್ಸ್. ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ 45 ಲ್ಯಾಕ್ ಕ್ವಾಂಟಿಟಿ ಬೈ ಆಗಿದೆ ಆ್ಯಂಡ್ ಓಪನ್ ಆಗಿದೆ ಆ್ಯಂಡ್ 45 ಲ್ಯಾಕ್ ಕ್ವಾಂಟಿಟಿ ಸೆಲ್ ಆಗಿದೆ ಆ್ಯಂಡ್ ಓಪನ್ ಆಗಿದೆ ಅಂತ ಅರ್ಥ ಕಾಂಟ್ರಾಕ್ಟ್ಸ್. ಸೊ ಇವಾಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಇವಾಗ ನಾವು ಏನು ನೋಡಿದ್ವಿ ಅಂತಂದರೆ ಇವಾಗ ಈಚ್ ಆ್ಯಂಡ್ ಎವ್ರಿ ಕಾಂಟ್ರಾಕ್ಟ್ ಬಂದುಬಿಟ್ಟು ₹6ಗೆ ಟ್ರೇಡ್ ಆಗ್ತಾ ಇದೆ ಅಂತ ನಮಗೆ ಇವಾಗ ನಾವು ನೋಡಿದ್ದೀವಿ ಅದನ್ನು. ಸೊ ಇವಾಗ ಒಬ್ಬ ಬೈಯರ್ಗೆ ಈ ಕಾಂಟ್ರಾಕ್ಟ್ ಎಂಟ್ರಿ ಆಗಬೇಕು ಅಂದರೆ ಅವನಿಗೆ ಎಷ್ಟು ಬೇಕಾಗತ್ತೆ ದುಡ್ಡು ಅಂತ ಕೇಳಿದ್ರೆ ಅದು ₹6 ಆರ್ ₹6 ಇಂಟು 50 ಈಸ್ 1 ಯೂನಿಟ್. ಸೊ ಅದಕ್ಕೋಸ್ಕರ 6 ಇಂಟು 50 ಈಸ್ 300 ರೂಪೀಸ್ ಅವನಿಗೆ ಬೇಕಾಗತ್ತೆ. ಇವಾಗ ಒಬ್ಬ ಬೈಯರ್ಗೆ ₹300 ಬೇಕು ಅಂತ ನೋಡಿದ್ವಿ. ಎಲ್ಲ ಬಯರ್ಸು ಸೇರಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ನೋಡಬೇಕು ಅಂತಂದರೆ ಎಷ್ಟು ಅಂತಂದರೆ 45 ಲ್ಯಾಕ್ ಕ್ವಾಂಟಿಟಿ ಇಂಟು ₹6 ಅದು ಬಂದುಬಿಟ್ಟು 2.7 crores ಕೊಡುತ್ತೆ ನಮಗೆ. ಸೊ ಇವಾಗ ಎಲ್ಲ ಬಯರ್ಸು ಸೇರಿ ಎಷ್ಟು ಕೊಟ್ಟಿದ್ದಾರೆ ಈ ಕಾಂಟ್ರಾಕ್ಟ್ಗೆ ಅಂದರೆ 2.7 crores ಕೊಟ್ಟಿದ್ದಾರೆ. ಇವಾಗ ಅದೇನೇ ನಾವು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋಣ ಏನಾಗತ್ತೆ ಅಂತ. ಇವಾಗ ನಾನಿಲ್ಲಿ ಸೆಲ್ಲರ್ಗೆ ಎಷ್ಟು ಬೇಕು ಅನ್ನೋದಕ್ಕೆ ಮಾರ್ಜಿನ್ ಕ್ಯಾಲ್ಕುಲೇಟರಲ್ಲಿ ಫಸ್ಟ್ ಟಾಕಲ್ಲಿ ನೋಡೋಣ. ಸೊ ಇವಾಗ ಮಾರ್ಜಿನ್ ಕ್ಯಾಲ್ಕುಲೇಟರ್ ಓಪನ್ ಮಾಡಿ 1 ಕ್ವಾಂಟಿಟಿ ಆ್ಯಡ್ ಮಾಡಿ 18,500 ಸ್ಟ್ರೈಕ್ ಪ್ರೈಸನ್ನು ನೋಡಿದ್ರೆ ನಮಗೆ ಎಷ್ಟು ಮಾರ್ಜಿನ್ ಬೇಕು ಅಂದರೆ 75,000 ರೂಪೀಸ್ ಬೇಕಾಗತ್ತೆ. ಸೊ ಇದು ನೇಕೆಡ್ ಸೆಲ್ ಮಾಡಿದ್ದೀರಾ ಅಂತ ನೀವು ಹೇಳ್ಬೋದು. ಸೊ ನೀವು ಇವಾಗ ನೇಕೆಡ್ ಸೆಲ್ ಮಾಡಿ ಯಾವುದೋ ಜಮಾನ ಆಗಿದೆ, ಯಾರೂ ನೇಕೆಡ್ ಸೆಲ್ ಮಾಡಲ್ಲ. ಸೊ ಮಾರ್ಜಿನ್ಗೋಸ್ಕರ ಎಲ್ಲರೂ ಹೆಡ್ಜ್ ಮಾಡೇ ಮಾಡ್ತಾರೆ ಅಂತ ಅಂದ್ರೂ ಇವಾಗ ನಾನು 18,700 ಹೆಡ್ಜ್ ಮಾಡಿದ್ರು ನನಗೆ ಆವಾಗ 26,000 ಮಾರ್ಜಿನ್ ಬೇಕಾಗೇ ಆಗುತ್ತೆ. ಸೊ ಇವಾಗ ನಾವು ಹೆಡ್ಜ್ ಮಾಡಿದ್ದೀವಿ, ಬಟ್ ಆದ್ರೂ ಒಂದೇ ಒಂದು ಲಾಟ್ ನಾವು ಸೆಲ್ ಮಾಡಬೇಕು 18,500 ಕಾಲ್ ಆಪ್ಷನ್ ಅಂತಂದರೆ ಈವನ್ ವಿತ್ ಹೆಡ್ಜ್ ನಮಗೆ ಇವಾಗ 26,000 ಬೇಕಾಗತ್ತೆ. ಏನಕ್ಕೆ ಇಷ್ಟು ಜಾಸ್ತಿ ಅಂತ ನಾವಿವಾಗ ಕಲ್ಯಾಣ ಬನ್ನಿ. ಸೊ ಇವಾಗ ನಮಗೆ ಬೈಯರ್ಸು 2.7 crores ಕೊಟ್ಟು ಈ ಇಡೀ ಕಾಂಟ್ರಾಕ್ಟನ್ನು ಎಂಟ್ರ್ ಆಗಿದ್ದಾರೆ ಎಲ್ಲ ಬೈಯರ್ಸು ಸೇರಿಸಿ ಅಂತ ನಾವು ನೋಡಿದ್ವಿ. ಬಟ್ ಅದೇನೇ ಇವಾಗ ಸೆಲ್ಲರ್ಸ್ಗೆ ಎಷ್ಟು ಬೇಕು ಅಂತ ಕೇಳಿದ್ರೆ ಅದು ನಾವು ನೋಡಿದಾಗ 234 crores ಬೇಕಾಗತ್ತೆ ನಮಗೆ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಇಡೀ ಕಾಂಟ್ರಾಕ್ಟಿಗೆ ಎಂಟ್ರಿ ಆಗೋಕ್ಕೆ ಎಲ್ಲ ಸೆಲ್ಲರ್ಸು ಸೇರಿಸಿ. ಸೊ ಇವಾಗ ನಾವು ನೋಡ್ಬೇಕಾದ್ರೆ ನಾನು ಇದನ್ನು ಹೆಡ್ಜ್ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ಸೊ ಹೆಡ್ಜ್ ಇಟ್ಕೊಂಡು ಇಟ್ ಈಸ್ ಶೋಯಿಂಗ್ ಮೀ 234 crores ಅಂತ. ಬಟ್ ನಾವಿವಾಗ ಅಕಸ್ಮಾತ್ ಹೆಡ್ಜನ್ನು ತೆಗೆದ್ರೆ ನಮಗೆ ಆವಾಗ 700 crores ಅಷ್ಟು ದುಡ್ಡು ಬೇಕಾಗತ್ತೆ ನಮಗೆ ಈ ಪೊಸಿಷನ್ ಎಂಟ್ರ್ ಆಗೋಕ್ಕೆ. ಸೊ ಇವಾಗ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ ಆಲ್ ಬಯರ್ಸ್ ಪುಟ್ ಟುಗೆದರ್ ಅಂದರೆ ಎಲ್ಲ ಬಯರ್ಸು ಒಟ್ಟಿಗೆ ನೋಡಿದ್ರು 2.7 crores ಕೊಡ್ತಾ ಇದ್ದಾರೆ. ಬಟ್ ಅದೇ ಸೆಲ್ಲರ್ಸ್ಗೆ 234 crores ಬೇಕಾಗ್ತಾ ಇದೆ. ದಟ್ ಈಸ್ 100 times ಜಾಸ್ತಿ ಅಂತ. ಆ್ಯಂಡ್ ಈವನ್ 1 ಲಾಟ್ ಪ್ರಕಾರ ನೋಡಿದ್ರು 1 ಲಾಟಿಗೆ ಬಯರ್ಸ್ ಆರ್ ಪೇಯಿಂಗ್ 300 ರೂಪೀಸ್, ವೇರ್ ಆ್ಯಸ್ ಸೆಲ್ಲರ್ಸ್ ಬಂದುಬಿಟ್ಟು 26,000 ರೂಪೀಸ್ ಕೊಡ್ತಾ ಇದ್ದಾರೆ, ಅದು ವಿತ್ ಹೆಡ್ಜ್. ಸೊ ಇದು ತುಂಬ ದೊಡ್ಡ ಡಿಫ್ರೆನ್ಸ್ ಬರ್ತಾ ಇದೆ ಇಲ್ಲಿ. ಸೊ ಇವಾಗ ನಮಗೆ ಇದರಿಂದ ಏನು ನೋಡ್ತಾ ಇದ್ದೀವಿ ನಾವು ಅಂತಂದರೆ ಇವಾಗ ಬೈಯರ್ ₹300 ಕೊಡ್ತಾ ಇದ್ದಾನೆ, ವೆರಾ ಸೆಲ್ಲರ್ 26,000 ಕೊಡ್ತಾ ಇದ್ದಾನೆ. ಸೊ ಇವಾಗ ಬೈಯರ್ ಸೆಲ್ಲರ್ ಇಬ್ರಿಗೂ ಈಕ್ವಲ್ ಆಗಿದ್ದಿದ್ರೆ ಯಾವ ಸೆಲ್ಲರೂ 26,000 ಕೊಟ್ಬಿಟ್ಟು ತುಂಬ ರಿಸ್ಕ್ ತೊಗೊಂಡು ಟ್ರೇಡ್ ತೊಗೊಳಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಯಾವಾಗ್ಲೂ ಒಂದು ಪ್ರಶ್ನೆ ಮಾಡ್ಕೊಳ್ಳಿ ನಿಮಗೆ ನೀವು, ಏನು ಅಂತಂದರೆ ಇವಾಗ ನೀವು ಸೆಲ್ಲರ್ ಆಗಿದ್ದು ನೀವು 26,000 ಕೊಟ್ಬಿಟ್ಟು ಒಂದು ಪೊಸಿಷನ್ ತೊಗೋತಾ ಇದ್ದೀರಾ ಅಂದರೆ ಅದು ಆಬ್ವಿಯಸ್ಲಿ ಇನ್ನೊಬ್ಬ ಬೈಯರ್ ಯಾರು ನಿಮಗಿಂತ ಕಮ್ಮಿ ಕೊಟ್ಟು ತೊಗೋತಾ ಇದ್ದಾನೆ ಅವನಿಗಿಂತ ನೀವು ಪ್ರಾಫಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರಬೇಕು. ಅಂದರೆ ರಿಸ್ಕ್ ಇಸ್ ಟು ರಿವಾರ್ಡ್, ನೀವು ತೊಗೋತಾ ಇರೋ ರಿಸ್ಕಿಗೆ ನೀವು ರಿವಾರ್ಡ್ ತೊಗೊಳ್ಳೋದು ಸ್ವಲ್ಪ ಜಾಸ್ತಿ ಇರಬೇಕು. ಅದಕ್ಕೋಸ್ಕರನೇ ಯಾವಾಗಲೂ ಎಂಟ್ರ್ ಆಗೋ ಮುಂಚೆ ನೀವು ಕ್ವಶನ್ ಕೇಳ್ಕೊಳ್ಳಿ, ನೀವು ಬೈಯರ್ ಆಗಿಬಿಟ್ಟು ನೀವು ಪ್ರಾಫಿಟ್ ಮಾಡಬೇಕಾ ಅಥವಾ ಸೆಲ್ಲರ್ ಆಗಿಬಿಟ್ಟು ಪ್ರಾಫಿಟ್ ಮಾಡಬೇಕಾ, ಯಾವುದರಿಂದ ನಿಮಗೆ ಜಾಸ್ತಿ ಪ್ರಾಫಿಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂದ್ಬಿಟ್ಟು ಅಂತ. ಸೊ ಯಾವಾಗಲೂ ಒಂದು ಪೊಸಿಷನ್ ಎಂಟ್ರ್ ಆಗೋ ಮುಂಚೆ ಯಾವಾಗಲೂ ನೀವು ಈ ಕ್ವಶನನ್ನು ಕೇಳ್ಕೊಳ್ಳಿ. ಸೊ ಇದರಿಂದ ನಮಗೆ ಏನು ನೋಡ್ತಾ ಇದ್ದೀವಿ ನಾವು ಅಂತಂದರೆ ಸೆಲ್ಲರ್ಗೆ ಆಬ್ವಿಯಸ್ಲಿ ರಿಸ್ಕ್ ಜಾಸ್ತಿ.
ಸೊ ಏನಪ್ಪ ಅಂತಂದರೆ ಸೆಲ್ಲರ್ಗೆ ಯಾವಾಗ್ಲೂ ಒಂದು ಪಟ್ ಜಾಸ್ತಿ ಪ್ರಾಫಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಅಂತ ನೋಡ್ತಾರೆ. ಏನಕ್ಕೆ ಅಂದರೆ ಅವನು ರಿಸ್ಕ್ ತೊಗೊಂಡಿರೋದು ಜಾಸ್ತಿನೇ ಆ್ಯಂಡ್ ಮೋರ್ ಓವರ್ ಹೀಸ್ ಪೇಯಿಂಗ್ ಮೋರ್ ಎಟ್ ಸ್ಟೇಕ್ಸ್, ಅಂದರೆ ಜಾಸ್ತಿ ದುಡ್ಡು ಹಾಕ್ತಾ ಇದ್ದಾನೆ ಅವನೊಂದು ಪೊಸಿಷನ್ ತೊಗೋಬೇಕಾರೆ. ಸೊ ಅದಕ್ಕೇ ಯಾವಾಗ್ಲೂ ಓ ಐನೂ ನಾವು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತೀವಿ. ಏನಕ್ಕೆ ಅಂತಂದರೆ ನಾವು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ ನಮಗೆ ಅದರದ್ದು ಕ್ಲಿಯರ್ ಅರ್ಥ ಆಗುತ್ತೆ ಏನು ನಡೀತಾ ಇದೆ ಅಂದ್ಬಿಟ್ಟು ಅಂತ. ಸೊ ಇದೊಂದು ನಿಮಗೆ ಯಾವಾಗಲೂ ಕ್ಲಿಯರ್ ಆಗಿರಬೇಕು ಓಪನ್ ಇಂಟ್ರೆಸ್ಟ್ ಡೇಟಾ ನೋಡೋ ಮುಂಚೆ. ಏನಪ್ಪ ಅಂತಂದರೆ ನಾವು ಇದನ್ನು ಸೆಲ್ಲರ್ ಪರ್ಸ್ಪೆಕ್ಟಿವಿಂದ ನೋಡ್ತಾ ಇದ್ದೀವಿ ಆ್ಯಂಡ್ ನಾಟ್ ಬಯರ್ಸ್ ಪರ್ಸ್ಪೆಕ್ಟಿವ್. ಸೊ ಇವಾಗ ನಾವು ಸೆನ್ಸಿಬಲಲ್ಲಿ ಇದೇ ಓ ಐ ಚೇಂಜಸ್ ಏನಾಗಿದೆ ಅಂತ ನೋಡೋಣ. ಸೊ ನಾವು ಇವಾಗ ಸೆನ್ಸಿಬಲಿಗೆ ಬಂದು ಇವಾಗ ನಿಫ್ಟಿ ಚಾರ್ಟ್ಸಲ್ಲಿ ಇಲ್ಲಿ ನೋಡಿದಾಗ ನಾವು ಇಂಟರ್ ಡೇ ಓ ಐ ಅನ್ನು ನೋಡ್ತಾ ಇದ್ದೀವಿ. ಇಂಟರ್ ಡೇ ಓ ಐ ಅಂದರೆ ನಿನ್ನೆ ಕ್ಲೋಸಿಂಗಿಗಿಂತ ಇವತ್ತು ಕ್ಲೋಸಿಂಗಿಗಿಂತ ತನಕ ಏನಿದೆ ಅಂದ್ಬಿಟ್ಟು, ಅಂದರೆ ಎಷ್ಟು ಜನ ಓಪನ್ ಪೊಸಿಷನಲ್ಲಿ ಎಂಟರ್ ಆಗಿದ್ದಾರೆ, ಎಷ್ಟು ಜನ ಸೆಲ್ ಮಾಡಿದ್ದಾರೆ, ಎಷ್ಟು ಜನ ಬೈ ಪೊಸಿಷನ್ ಎಂಟರ್ ಆಗಿದ್ದಾರೆ. ಸೊ ಇವೆಲ್ಲದನ್ನೂ ನಾವಿಲ್ಲಿ ಏನು ಚೇಂಜಸ್ ಬಂದಿದೆ ಅಂತ ಇಲ್ಲಿ ಇಂಟರ್ ಡೇ ಅಲ್ಲಿ ನಿನ್ನೆ ಕ್ಲೋಸಿಂಗಿಂದ ಇವತ್ತು ಕ್ಲೋಸಿಂಗ್ ತನಕ ಏನಾಗಿದೆ ಅಂತ ನೋಡ್ಬೋದು ಇಲ್ಲಿ. ಸೊ ಇವಾಗ ನಾವಿಲ್ಲಿ ಎಷ್ಟು ಓ ಐಗಳು ಆ್ಯಡ್ ಆಗಿದೆ ಅಂತ ನೋಡಿದ್ರೆ ಕಾಲ್ ಚೇಂಜಸ್ ಅಂತ ಇಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ ಅಲ್ಲಿ ನಮಗೆ 28.9 ಮಿಲಿಯನ್ ಅಂತ ಇದೆ. ಸೊ 28.9 ಮಿಲಿಯನ್ ಈಸ್ ನಥಿಂಗ್ ಬಟ್ 2.8 crores. ಸೊ 2.8 crores ಅಷ್ಟು ಕಾಲ್ ಓ ಐಗೆ ಆ್ಯಡ್ ಆಗಿದೆ. ಬಟ್ ಆನ್ ದ ಅದರ್ ಸೈಡ್ ಅಂದರೆ ಇನ್ನೊಂದು ಸೈಡಲ್ಲಿ ನಾವು ನೋಡಿದ್ರೆ ಪುಟ್ ಓ ಐಯಲ್ಲಿ 11.7 ಮಿಲಿಯನ್ ಆ್ಯಡ್ ಆಗಿದೆ. ಸೊ 11.7 ಮಿಲಿಯನ್ ಅಂದರೆ 1.1 crore. ಸೊ 1.1 crore ಅಷ್ಟು ಪುಟ್ ಓ ಐಗೆ ಆ್ಯಡ್ ಆಗಿದೆ. ಬಟ್ ನಮಗೆ ಇವೆರಡರದ್ದು ಕಂಪ್ಯಾರಿಸನ್ ತೊಗೊಂಡ್ರೆ ಏನು ನೋಡ್ತಾ ಇದ್ದೀವಿ ನಾವಿಲ್ಲಿ ಅಂತ ಕೇಳಿದ್ರೆ ನಮಗೆ ಇಲ್ಲಿ ಬೇರಿಶ್ ವ್ಯೂ ಅಂತ ಹೇಳ್ತೀನಿ ನಾನು. ಏನಕ್ಕೆ ಬೇರಿಶ್ ವ್ಯೂ ಅಂತಂದರೆ ನಾವಿವಾಗ ನೋಡಿದಾಗ ಕಾಲ್ ಓ ಐ 2.8 crore ಇದೆ ಆ್ಯಂಡ್ ಪುಟ್ ಓ ಐ ಬಂದುಬಿಟ್ಟು 1.1 crore ಇದೆ. ಸೊ ನಾವು ಮುಂಚೆ ನೋಡ್ದಂಗೆ ಕಾಲ್ ಓ ಐ ತುಂಬ ಜಾಸ್ತಿ ಇತ್ತು ಅಂದರೆ ನಾವು ಆಗ ಅದನ್ನು ಬೇರಿಶ್ ಪಾಯಿಂಟ್ ಆಫ್ ವ್ಯೂ ಇದೆ ಮಾರ್ಕೆಟಲ್ಲಿ ಅಂತ ಹೇಳ್ತೀವಲ್ವಾ. ಸೊ ಅದಕ್ಕೇ ಇದು ಬೇರಿಶ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತೀನಿ ನಾನು. ಇವಾಗ ಅಕಸ್ಮಾತ್ ಇದು ಪುಟ್ ಓ ಐ ಬಂದುಬಿಟ್ಟು 11.5 ಮಿಲಿಯನ್ ಬದಲು 50 ಮಿಲಿಯನ್ ಇತ್ತು ಅಂತ ಅಂದಿದ್ದರೆ ಅವಾಗ ಏನಂತ ಅರ್ಥ ಆಗ್ತಿತ್ತು, ಅವಾಗ ನಾವು ಖಂಡಿತ ಹೇಳ್ತಾ ಇದ್ವಿ ಮಾರ್ಕೆಟ್ಸ್ ಬುಲ್ಲಿಶ್ ಇದೆ ಅಂದ್ಬಿಟ್ಟು ಅಂತ. ಏನಕ್ಕೆ ಬುಲ್ಲಿಶ್ ಇದೆ ಅಂತ ಹೇಳ್ತೀವಿ ಅಂತಂದರೆ ಬುಲ್ಲಿಶ್ ಈಸ್ ಬಿಕಾಸ್ ಪುಟ್ ಓ ಐಯಲ್ಲಿ ಜಾಸ್ತಿ ಜನ ಕಾಂಟ್ರಾಕ್ಟ್ಸ್ಗೆ ಎಂಟರ್ ಆಗಿದ್ದಾರೆ. ಕಾಲ್ಸ್ಗಿಂತ ಪುಟ್ಸಲ್ಲಿ ನಮಗೆ ಜಾಸ್ತಿ ಓ ಐಗಳು ಇದೆ ಅಂತ ಕಾಣಿಸ್ತಾ ಇದೆ. ಸೊ ಅದಕ್ಕೆ ನಾವು ಅವಾಗ ಏನು ಹೇಳ್ತೀವಿ ಅಂದರೆ ಅವಾಗ ಮಾರ್ಕೆಟ್ಸ್ ಬುಲ್ಲಿಶ್ ಇದೆ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಯಾವಾಗ ಬುಲ್ಲಿಶ್ ಇದೆ ಯಾವಾಗ ಬೇರಿಶ್ ಇದೆ ಅನ್ನೋದನ್ನು ನಾವು ಕಾಲ್ ಓ ಐ ಮತ್ತು ಪುಟ್ ಓ ಐಲಿ ಏನು ಚೇಂಜಸ್ ಬಂದಿದೆ ಅನ್ನೋದ್ರ ಮೇಲೆ ನೋಡೋಣ. ಸೊ ನಾವಿವಾಗ ಇಲ್ಲಿ ಕಾಲ್ ಚೇಂಜಲ್ಲಿ 28.9 ಮಿಲಿಯನ್ ಆ್ಯಡ್ ಆಗಿದೆ ಅಂತ ನೋಡ್ತಿರ್ಬೇಕಾದ್ರೆ ಎಲ್ಲಿ ತುಂಬ ಜಾಸ್ತಿ ಈ ಕಾಂಟ್ರಾಕ್ಟ್ಸ್ ಆ್ಯಡ್ ಆಗಿದೆ ಅಂತ ನೋಡಿದ್ರೆ ನಾವು 18,000ಅಲ್ಲಿ 4.2 ಮಿಲಿಯನ್ ಅಷ್ಟು ಆ್ಯಡ್ ಆಗಿದೆ. ಸೊ 4.2 ಮಿಲಿಯನ್ ಅಷ್ಟು ಪೊಸಿಷನ್ನು ಅವರು 18,000ಅಲ್ಲಿ ತೊಗೊಂಡಿದ್ದಾರೆ ಅಂತ ನಮಗಿಲ್ಲಿ ಕಾಣಿಸ್ತಾ ಇದೆ. ಸೊ ನಾವಿವಾಗ ಇದನ್ನು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೂ ಏನಕ್ಕೆ 18,000ಅಲ್ಲಿ ಅಷ್ಟು ಕಾಲ್ಗಳು ಆ್ಯಡ್ ಆಗ್ತಾ ಇದೆ ಅಂತ ನೋಡಿದ್ರೆ ನಾವು ಅದು ಏನಿಲ್ಲ, ಸಿಂಪಲ್ ಎಕ್ಸ್ಪ್ಲನೇಷನ್. ಏನಪ್ಪ ಅಂತಂದರೆ ಒಬ್ಬ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ 18,000ಗಿಂತ ಮೇಲೆ ಹೋಗಲ್ಲ ಮಾರ್ಕೆಟು ಅಂತ ಅವ್ರು ನೋಡ್ತಾ ಇದ್ದಾರೆ. ಸೊ ಅಲ್ಲಿ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಇದೆ ಅಂತ ಅವ್ರ ಪಾಯಿಂಟ್ ಆಫ್ ವ್ಯೂ. ಸೊ ಇವಾಗ 18,000 ಕಾಲ್ ಆಪ್ಷನ್ನಲ್ಲಿ ಆ್ಯಡ್ ಆಗಿದೆ. ಅದ್ರ ಜೊತೆಗೆ ನೆಕ್ಸ್ಟು ನಮಗೆ ಎಲ್ಲಿ ಜಾಸ್ತಿ ಕಾಲ್ಗಳು ಆ್ಯಡ್ ಆಗಿದೆ ಅಂತ ನೋಡಿದ್ರೆ ಅದು 17,800ಅಲ್ಲಿ. ಸೊ 17,800ಅಲ್ಲಿ ನಾವು ಮತ್ತೆ ನೋಡಿದಾಗ ಅಲ್ಲೂ ಕಾಲ್ ಆಪ್ಷನ್ಸು ಆ್ಯಡ್ ಆಗಿದ್ದಾವೆ. ಸೊ ಕಾಲ್ ಆಪ್ಷನ್ಸ್ ಆ್ಯಡ್ ಆಗಿದೆ ಅಂದರೆ ಮತ್ತೆ ದ ಎಕ್ಸ್ಪ್ಲನೇಷನ್ ಇಸ್ ಸಿಂಪಲ್, ಅಲ್ಲಿ ರೆಸಿಸ್ಟೆನ್ಸ್ ಬರುತ್ತೆ ಅಂತ ಜನ ನೋಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಅದ್ರ ಮೇಲೂ ಹೋಗೋದು ಚಾನ್ಸಸ್ ಕಮ್ಮಿ ಇದೆ ಅಂದ್ಕೊಂಡು ಅಲ್ಲೂ ಕಾಲ್ ಆಪ್ಷನ್ಗಳು ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಸೊ ಇದನ್ನು ನಾವು ಸೆಲ್ಲರ್ ಪರ್ಸ್ಪೆಕ್ಟಿವಿಂದ ನೋಡಿದಾಗ ನಾವು 18,000 ಮತ್ತು 17,800ಅಲ್ಲಿ ಕಾಲ್ ಆಪ್ಷನ್ಸು ಜಾಸ್ತಿ ಆಗ್ತಿರೋದನ್ನು ನೋಡ್ಬೋದು. ಸೊ ಇವಾಗ ನಾವಿಲ್ಲಿ ನೋಡ್ಬೇಕಾದ್ರೆ ಇದು ಒಂದು ದಿವಸದ ಲೆಕ್ಕ ನೋಡ್ತಾ ಇದ್ದೀವಿ ನಾವು. ಸೊ ಇವಾಗ ಒಂದು ದಿವಸದ್ರ ಬದಲು ಇವಾಗ ಓವರ್ ಆಲ್ ನಾವು ನೋಡಬೇಕು ಅಂತ ಹೋದಾಗ ಇಲ್ಲಿ ನಾವು ಕೆಳಗಡೆ ಬಂದರೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಏನಾಗಿದೆ ಅಂದ್ಬಿಟ್ಟು ಅಂತ. ಸೊ ನಾವಿಲ್ಲಿ ಓವರ್ ಆಲ್ ಅಂತ ನೋಡಿದಾಗ ಇಲ್ಲಿ ಕೆಳಗಡೆ ನೋಡಿದಾಗ ನಮಗೆ ಕಾಲ್ಸಲ್ಲಿ 64.7 ಮಿಲಿಯನ್ ಇದೆ ಆ್ಯಂಡ್ ಪುಟ್ಸಲ್ಲಿ 30.3 ಮಿಲಿಯನ್ ಇದೆ. ಅಥವಾ ನಾವಿಲ್ಲಿ ಏನು ನೋಡ್ಬೋದು ಅಂತಂದರೆ 64.7 ಮಿಲಿಯನ್ ಕಾಂಟ್ರಾಕ್ಟ್ಸ್ ಆ್ಯಡ್ ಆಗಿದೆ. ಸೊ ಹಾಗಂದರೆ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಇಸ್ ಸ್ಟಿಲ್ ಬೇರಿಶ್, ಅಂದರೆ ಜನ ಮಾರ್ಕೆಟ್ಸ್ ಕೆಳಗಡೆ ಬೀಳತ್ತೆ ಅವನ ಪಾಯಿಂಟ್ಗಿಂತ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಹೊರತು ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ದ ಮಾರ್ಕೆಟ್ ಟು ಗೋ ಅಬೌವ್ ಅ ಸರ್ಟನ್ ಪಾಯಿಂಟ್. ಅದು ಮೇಲೆ ಹೋಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ಇನ್ನೊಂದು ವಿಷಯ ನಾನು ನಿಮಗೆ ಇಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇಲ್ಲಿ 18,050 ಹತ್ರ ನೋಡಿದ್ರೆ ಇಲ್ಲಿ ಪುಟ್ಸನ್ನು ಕ್ಲೋಸ್ ಮಾಡಿದ್ದಾರೆ. ಇವಾಗ ನೀವು ಸೆಲ್ಲರ್ ಆಗಿ ಏನಕ್ಕೆ ನೀವು ಪುಟ್ಸನ್ನು ಕ್ಲೋಸ್ ಮಾಡ್ತೀರಾ ಅಥವಾ ಅನ್ವೈಂಡ್ ಆಗಿದೆ ಅಂತ ಹೇಳ್ತೀವಿ ನಾವು ಅದನ್ನು, ಏನಕ್ಕೆ ಅದಾಗಿದೆ ಅಂತ. ಸೊ ನಾವು ಇವಾಗ ಏನಕ್ಕೆ ಪುಟ್ ಆಪ್ಷನನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಇವಾಗ 17,500 ಪುಟ್ ಆಪ್ಷನನ್ನು ನಾನು ಸೆಲ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಅವಾಗ ಮಾರ್ಕೆಟ್ಸು 17,500 ಮೇಲ್ಗಡೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ.
ಇವಾಗ ಅಕಸ್ಮಾತ್ 17,500 ಕೆಳಗಡೆ ಮಾರ್ಕೆಟ್ ಹೋಗುತ್ತೆ ಅಂತಿದ್ರೆ ನಾನು ಆ ಪೊಸಿಷನನ್ನು ಕ್ಲೋಸ್ ಮಾಡ್ತೀನಾ? ಇಲ್ಲ. ದ ಆನ್ಸರ್ ಇಸ್ ನೋ. ಸೊ ಇವಾಗ 18,100ಅಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ ಪೊಸಿಷನ್, ಅಥವಾ 18,200ಅಲ್ಲಿ ಪೊಸಿಷನ್ಸ್ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂದರೆ ಏನಂತ ಅರ್ಥ ಬರುತ್ತೆ ನಮಗೆ ಅಂತ. ಉತ್ತರ ಏನು ಅಂತಂದರೆ, ಇವಾಗ ಮಾರ್ಕೆಟಲ್ಲಿ ಅವರು 18,200 ಮೇಲೆ ಅಥವಾ 18,100 ಮೇಲೆ ಮಾರ್ಕೆಟ್ಸ್ ಬರುತ್ತೆ ಅಂತ ಅನ್ಕೋತಾ ಇಲ್ಲ. ಸೊ ಅವರು ಮಾರ್ಕೆಟ್ಸು 18,000 ಕೆಳಗಡೆನೇ ಉಳಿಯುತ್ತೆ ಅಂತ ಅನ್ಕೋತಾ ಇದ್ದಾರೆ. ಅದಕ್ಕೋಸ್ಕರನೇ 18,100 ಮತ್ತು 18,200ಅಲ್ಲಿ ಪುಟ್ ಆಪ್ಷನ್ಸು ಅನ್ವೈಂಡ್ ಅಥವಾ ಅಲ್ಲಿ ಕೆಳಗೆ ಹೋಗಿರೋದನ್ನು ನಾವು ನೋಡ್ಬೋದು. ಸೊ ಈ ಕಂಪ್ಲೀಟ್ ವಿಡಿಯೋಲಿ ನಾವು ಏನೇನು ಕಲ್ತ್ವಿ ಅಂತ ನೋಡಿದ್ರೆ, ಮೊದಲನೇದಾಗಿ ನಾವು ಪಾರ್ಟಿಸಿಪೆಂಟ್ಸ್ ಯಾರು ಮಾರ್ಕೆಟಲ್ಲಿ ಅನ್ನೋದನ್ನು ನೋಡಿದ್ವಿ. ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಅಂದರೆ ರಿಟೇಲರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ರಿಟೇಲರ್ಸ್ ಪೈಕಿ ಯಾರ ಥರ ನಾವು ಯೋಚನೆ ಮಾಡೋದು ನೋಡಬೇಕು ಅಂತಂದರೆ ಅದು ಆಬ್ವಿಯಸ್ಲಿ ನಾವು ಇನ್ಸ್ಟಿಟ್ಯೂಷನ್ಸ್ ಅಂತ ಕಲ್ತ್ವಿ. ಆ್ಯಂಡ್ ಎರಡನೇದಾಗಿ ಇವಾಗ OI ಯಾವ ಕಡೆ ಜಾಸ್ತಿ ಇದ್ದರೆ ಏನಂತ ಯೋಚನೆ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ. ಇವಾಗ ಹ್ಯೂಜ್ OI ಕಾಲ್ ಸೈಡ್ ಅಥವಾ ಪುಟ್ ಸೈಡ್ ಇತ್ತು ಅಂದರೆ ಏನು ಅಂತಂದರೆ, ಕಾಲ್ ಸೈಡ್ ಜಾಸ್ತಿ OI ಇತ್ತು ಅಂದರೆ ಅದನ್ನು ನಾವು ಬೇರಿಶ್ ವ್ಯೂ ಅಂತ ಹೇಳ್ತೀವಿ. ಅದನ್ನೇ ಪುಟ್ ಸೈಡ್ OI ಜಾಸ್ತಿ ಇತ್ತು ಅಂದರೆ ಅದನ್ನು ನಾವು ಬುಲ್ಲಿಶ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಕಲ್ತ್ವಿ ಎರಡನೇದಾಗಿ. ಆ್ಯಂಡ್ ಮೂರನೇದಾಗಿ ಸೆಲ್ಲರ್ಸ್ ಪರ್ಸ್ಪೆಕ್ಟಿವಿಂದ ನಾವು ಯಾವಾಗ್ಲೂ ಮಾರ್ಕೆಟ್ಸನ್ನು ನೋಡಬೇಕು ಅಂತ ಕಲ್ತ್ವಿ. ಏನಕ್ಕೆ ಅಂದರೆ ಮೊದಲನೇದಾಗಿ ಮಾರ್ಜಿನ್ ಬರುತ್ತೆ. ಆ್ಯಂಡ್ ಮಾರ್ಜಿನಲ್ಲೂ ನಾವು ಏನು ನೋಡಿದ್ವಿ ಅಂತಂದರೆ, ಬೈಯರ್ಗೆ ನಾವು 2 crores ಬೇಕಾಗತ್ತೆ ಪೊಸಿಷನ್ ಎಂಟರ್ ಆಗೋಕ್ಕೆ. ಆ್ಯಂಡ್ ಫಾರ್ ಅ ಸೆಲ್ಲರ್ ವಿ ವಿಲ್ ನೀಡ್ 200 crores. ಅಂದರೆ ಇವಾಗ ಒಂದು ಪೊಸಿಷನ್ನ ಸೆಲ್ಲರ್ ಆಗಿ ತೊಗೋಬೇಕು ಅಂದರೆ ನಾವು ಜಾಸ್ತಿ ದುಡ್ಡು ಇಡಬೇಕಾಗತ್ತೆ ದ್ಯಾನ್ ಎ ಬೈಯರ್. ಆ್ಯಂಡ್ ಮೋರ್ ಓವರ್ ನಾವು ಇನ್ನೊಂದು ಏನು ಕಲ್ತ್ಕೊಂಡ್ವಿ ಅಂತಂದರೆ, ಇವಾಗ 200 ಕೋಟಿ ಅಥವಾ 200 crores ಅಷ್ಟು ಯಾರು ಸೆಲ್ ಮಾಡ್ತಾ ಇದ್ದಾರೆ ಅಂದರೆ ಅದು ಆಬ್ವಿಯಸ್ಲಿ ಇನ್ಸ್ಟಿಟ್ಯೂಷನ್ಸ್ ಆಗಿರ್ತಾರೆ ಅಂದ್ಬಿಟ್ಟು ಅಂತ. ಸೊ ಅದ್ರ ಜೊತೆಗೆ ನಾವು ಸೆನ್ಸಿಬಲ್ ಯೂಸ್ ಮಾಡಿ ಹೇಗೆ OIಯನ್ನು ಚಾರ್ಟ್ಸ್ ಮುಖಾಂತರ ನೋಡ್ಬೋದು ಅನ್ನೋದನ್ನು ಕಲ್ತ್ವಿ ಇವತ್ತು. ಸೊ ಇದು ದೊಡ್ಡ ಟಾಪಿಕ್ ಆಗಿರೋದ್ರಿಂದ ಒಂದು ಕಾನ್ಸೆಪ್ಟನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋದು ವುಡ್ ಬಿ ಬೆಟರ್ ಅಂದ್ಕೊಂಡು ನಾನು ಇವಾಗ ಈ ವಿಡಿಯೋಲಿ ಇಷ್ಟು ಹೇಳ್ಕೊಟ್ಟಿದ್ದೀನಿ. ಬರೋ ವೀಕ್ಗಳಲ್ಲಿ ಅಥವಾ ಮುಂದಿನ ವಾರದಲ್ಲಿ ಯಾವಾಗಲಾರು ನಾನು ಓಪನ್ ಇಂಟ್ರೆಸ್ಟ್ದು ಪಾರ್ಟ್ 2 ಅಂದ್ಬಿಟ್ಟು ಇನ್ನೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದರಲ್ಲಿ ನಾವು ಮಾರ್ಕೆಟ್ ತಕ್ಕಂತೆ OI ಹೆಂಗೆ ಚೇಂಜ್ ಆಗುತ್ತೆ, ಆಮೇಲೆ ಅದ್ರ ತಕ್ಕಂತೆ ನಾವು ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅನ್ನೋದನ್ನು ಕಲಿಯೋಣ. ಸೊ ಆ್ಯಸ್ ಆಫ್ ದಿಸ್ ವೀಕ್ ಈ ವೀಕಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಈ ವಿಡಿಯೋಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು. ಮತ್ತೆ ಈ ಥರ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.